ಸೊ ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಬೆಟಾಕ್ಸಿಕ್ ಕನ್ನಡ ಗೇಮಿಂಗ್. ಇವತ್ತು ಬಂದು ಬೋನಸ್ ಪಾಸ್ ಅನ್ನೋದು ಬಂದಿದೆ ಗೈಸ್. A16 ಬೋನಸ್ ಪಾಸು ಪಬ್ಜಿ ಮೊಬೈಲಲ್ಲಿ ಬಂದಿದೆ. ನಮ್ಮ BGMIಗೂ ಅದೇನೇ ಬರುತ್ತೆ. ಯಾವ್ಯಾವ ಥರ ಇರುತ್ತೆ ಔಟ್ಫಿಟ್ಟು 1 to 60 ಲೆವೆಲ್ವರೆಗೂ ಏನೇನು ಔಟ್ಫಿಟ್ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ಪಬ್ಜಿ ಮೊಬೈಲಲ್ಲೂ ಮತ್ತು BGMIಲೂ ಈವೆಂಟ್ಸಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಗಿಲ್ಟ್ ಔಟ್ಫಿಟ್ ಯಾವ್ದು ಬರುತ್ತೆ ಏನಂತ ಒಂದು ಮೇಜರ್ ಥಿಂಗ್ಸ್ ಎಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ ವಿಡಿಯೋದಲ್ಲಿ. ಚಲೋ ಗೈಸ್, ಇವಾಗ ನೋಡ್ತಾ ಹೋಗ ಹಂಗೆ ಸ್ಟಾರ್ಟಿಂಗಲ್ಲಿ ನೋಡ್ತಾ ನಾವು ಗಿಲ್ಟ್ ಔಟ್ಫಿಟ್ ಅನ್ನೋದು ನೋಡ್ಕೊಂಡು ಹೋಗ್ಬಿಡೋಣ. ಗಿಲ್ಟ್ ಔಟ್ಫಿಟ್ ಅಂತ ಹೇಳೋಕ್ಕಾಗಲ್ಲ, ಇದು ಯಾವ್ದ್ರಲ್ಲಿ ಬರುತ್ತೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಇದು 100% ಆಗಿ ಗಿಲ್ಟ್ ಔಟ್ಫಿಟ್ಟೇ. ಬಟ್ ಇದ್ರ ಜೊತೆಗೆ ಒಂದು M416 ಗನ್ ಸ್ಕಿನ್ ಕೂಡ ಬರ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಗನ್ ಸ್ಕಿನ್ ಬರ್ತಾ ಇದೆ ಏನಂತ ತಿಳ್ಸ್ಕೊಂಡು ಕೊಡ್ತಾ ಹೋಗ್ತಾ ಇರ್ತೀನಿ. ಬಟ್ ಇಲ್ಲಿ ಪಬ್ಜಿ ಮೊಬೈಲರು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬರೀ ಈ ವಿಡಿಯೋದಲ್ಲಿ ಬಂದು ಬರೀ ಒಂದು ಪಾರ್ಟ್ ಆಫ್ ಇಮೇಜ್ ಅನ್ನೋದು ತೋರಿಸಿದ್ದಾರೆ ಅಷ್ಟೇ. ಫುಲ್ ಔಟ್ಫಿಟ್ ಕೂಡ ತೋರಿಸಿಲ್ಲ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಇಮೇಜ್. ಅದು ಆ ಇಮೇಜ್ನ ನಾವು ಎಲ್ಲಿ ಕ್ರಿಯೇಟ್ ಮಾಡಿ ಕೊಡೋಕ್ಕೆ ಹೇಳಿದ ತಕ್ಷಣ ಈ ಥರ ಒಂದು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಇಮೇಜ್ನ. ಬಟ್ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ಸ್ವಲ್ಪ ಮೇಜರ್ ಥಿಂಗ್ಸ್ ಚೇಂಜಸ್ ಇರ್ಬೋದು ಔಟ್ಫಿಟಲ್ಲಿ. ಬಟ್ ಇದು ಗಿಲ್ಟ್ ಔಟ್ಫಿಟಲ್ಲೇ ಬರುತ್ತೆ. ನೋಡ್ಕೊಳ್ಳಿ ಯಾವ ಥರ ಇದೆ ಏನು ಅಂತ. ನೆಕ್ಸ್ಟ್ ಬೋನಸ್ ಪಾಸ್ ಗೈಸ್. ಇಲ್ಲಿ ನೋಡ್ಬೋದು ಬೋನಸ್ ಪಾಸ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್. ಬೋನಸ್ ಪಾಸಲ್ಲಿ ಏನಂತಂದ್ರೆ ಹೋದ್ ಸೀಸನ್ ಬೋನಸ್ ಪಾಸಲ್ಲೂ ಅಷ್ಟೇ ಔಟ್ಫಿಟ್ ಚೆನ್ನಾಗಿದ್ರೆ ಇನ್ನು ಮಿಕ್ಕಿದವು ಬಿಟ್ಟಿರೋ ಐಟಮ್ಸ್ ಎಲ್ಲ ಯಾವುದು ಚೆನ್ನಾಗೇ ಇರಲ್ಲ. ಇಲ್ಲೂ ಅಷ್ಟೇ ಔಟ್ಫಿಟ್ ಈ ಸಲ ಕೇವಲ ಹೋಗ್ಬಿಟ್ಟು ಒಂದು ವೆಹಿಕಲ್ ಸ್ಕಿನ್ ಅನ್ನೋದು ಚೆನ್ನಾಗಿ ಬಿಟ್ಟಿದ್ದಾನೆ. ನೋಡೋಣ ಔಟ್ಫಿಟ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವಾ, ಇದರಲ್ಲಿ ಏನು ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ ಲಾಸ್ಟಲ್ಲಿ ನೋಡ್ಬಿಟ್ಟು. ಓಕೆನಾ, ಇಲ್ಲಿ ನೋಡ್ಬೋದು ಗೈಸ್, ಲೆವೆಲ್ 1 ಬಂದು ನಮಗೆ ಬೋನಸ್ ಪಾಸಲ್ಲಿ ಔಟ್ಫಿಟ್ ಅನ್ನೋದು ಬಿಟ್ಟಿದ್ದಾರೆ. ಬಟ್ ಇದನ್ನ ಮೇಲಲ್ಲಿದೆ, ಫೀಮೇಲ್ ಕನ್ವರ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಔಟ್ಫಿಟ್ ಏನು ಚೇಂಜಸ್ ಇಲ್ಲ ಗೈಸ್. ಇದು ವೈಟ್ ಕಲರ್ ಇದೆಯಾ, ಹಂಗೆ ಬ್ಲ್ಯಾಕ್ ಕಲರ್ ಚೇಂಜ್. ಇಲ್ಲಿ ನೋಡ್ಬೋದು ಏನು ಡಿಫ್ರೆನ್ಸ್ ಇಲ್ಲ ಗೈಸ್. ಈ ವೈಟ್ ಕಲರ್ದು ನೋಡ್ಕೊಳ್ಳಿ, ಏನು ಚೇಂಜಸ್ ಇಲ್ಲ. ಈ ಎಡ್ಗೇರ್ ಇದೆಯಲ್ವಾ, ಅದು ಸ್ವಲ್ಪ ಮೇಜರ್ ಚೇಂಜಸ್. ಕಲರ್ ಮಾತ್ರ ಇದು ಗ್ರೇ ಮತ್ತೆ ಅದು ವೈಟ್ ಇರೋ ಥರ. ಓಕೆ, ಚೆನ್ನಾಗಿದೆ ಒಂಥರ. ಓಕೆನೆ ಅಂತೂ, ಬಟ್ ಮಿಥಿಕ್ ಔಟ್ಫಿಟ್ ಥರ ಅಂತೂ ನನಗೆ ದೇವರಣೆಗೂ ಕಾಣಿಸ್ತಲ್ಲ ಇದು. ಬಟ್ ಓಕೆನೆ. ಬಟ್ ಈ ಬೋನಸ್ ಪಾಸ್ ಈಸ್ಕೋಬೇಕಾ ಬೇಡವಾ ಈ ಔಟ್ಫಿಟ್ ನೋಡ್ಬಿಟ್ಟು ಅಂದ್ಬಿಟ್ಟು ನೀವೇ ಯೋಚನೆ ಮಾಡ್ತೀರಾ. ಹಂಗೆ ಲೆವೆಲ್ 10 ಬಂದು ನಮಗೆ ಸ್ಮೋಕ್ ಗ್ರೆನೇಡ್ ಅಂತ ಕಾಣಿಸ್ಕೊಂಡಿದೆ. ಓಕೆನಾ, ಓಕೆ, ಈಗ ಮೇಜರ್ ಕಲರ್ ಚೆನ್ನಾಗಿದೆ. ಹಂಗೆ ಮೆಟೀರಿಯಲ್ಸ್ ಅನ್ನೋ ಸಿಗ್ತಾ ಹೋಗ್ತಾ ಇರುತ್ತೆ 13 ಲೆವೆಲಲ್ಲಿ. ನೆಕ್ಸ್ಟ್ 15 ಲೆವೆಲಲ್ಲಿ ಬಂದು ಒಂದು ಎಮೌಂಟ್ ಗೈಸ್. ಓಕೆ, ಒಂದು ಮೈಕ್ ಅನ್ನೋದು ಬರ್ತಾ ಇದೆ. ಓಕೆ, ಸಿಂಗ್ ಮಾಡೋ ಥರ ಒಂದು ಎಫೆಕ್ಟು, ಡ್ಯಾನ್ಸ್ ಮಾಡಿಕೊಂಡು ಮೈಕ್ ಇಟ್ಕೊಂಡು ಸಿಂಗ್ ಮಾಡ್ತಾರ. ಬಟ್ ಮ್ಯೂಸಿಕ್ ಏನೂ ಆ್ಯಡ್ ಮಾಡಿಲ್ಲ ಈ ಅಮೌಂಟ್ಗೆ. ಚೆನ್ನಾಗಿದೆ ಒಂಥರ. ಲೆವೆಲ್ 20ಅಲ್ಲಿ ಬಂದು ನಮಗೆ ಹೆಲ್ಮೆಟ್ ಗೈಸ್. ಹೆಲ್ಮೆಟ್ ಸ್ಕಿನ್ನು ಲೆವೆಲ್ 1, ಲೆವೆಲ್ 2, ಇದು ಲೆವೆಲ್ 3. ಓಕೆ, ಚೆನ್ನಾಗಿದೆ ಒಂಥರ. ಸೈಡಲ್ಲಿ ನೋಡೋದಕ್ಕೆ ಗ್ಲೇಷರ್ ಥರ ಕಾಣಿಸ್ತಿದೆ. ಬಟ್ ವೈಟ್ ಔಟ್ಫಿಟ್ಗೆ ಹಾಕೊಂಡ್ರೆ ಫುಲ್ ಮ್ಯಾಚಿಂಗ್ ಥರ ಕಾಣಿಸುತ್ತೆ ಅನ್ಸುತ್ತೆ. ಫುಲ್ಲು ವೈಟ್ ಹೆಲ್ಮೆಟು, ವೈಟ್ ಔಟ್ಫಿಟ್ಟು. ಬಟ್ ಈ ಬ್ಲ್ಯಾಕಿಗೂ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಓಕೆನೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ವೈಟದ್ದು ರೆಡಿ ಮಾಡ್ಕೊಂಡ್ರೆ ನಿಮಗೆ ಮ್ಯಾಚಿಂಗ್ ಸೂಪರ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಓಕೆ, ನೆಕ್ಸ್ಟ್ ಬಂದು ನಮಗೆ ಲೆವೆಲ್ 30 ಲಾಸ್ಟಲ್ಲಿ ನೋಡೋಣ ಗೈಸ್. ಓಕೆನಾ, ಕಾರ್ ಸ್ಕಿನ್ನು ಮತ್ತು ಗನ್ ಸ್ಕಿನ್ನು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಗಿರುತ್ತೆ ನೋಡೋದಕ್ಕೆ. ಇದೊಂದು ಸ್ವಲ್ಪ ಚೆನ್ನಾಗಿದೆ ಸ್ಕಿನ್ನು, ನೋಡೋಣ ಯಾವ ಥರ ಕಾಣಿಸುತ್ತೆ ಏನು ಅಂತ. ಲಾಸ್ಟಲ್ಲಿ 40 ಲೆವೆಲಲ್ಲಿ ಬಂದು ಬ್ಯಾಕ್ ಪ್ಯಾಕ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್. ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಓಕೆ, ಬ್ಯಾಕ್ ಪ್ಯಾಕ್ ಒಂಥರ ಚೆನ್ನಾಗಿದೆ. ಒಂದು ಕಿಂಗ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅಲ್ಲಿ, ಕಿರೀಟ ಅನ್ನೋದು ನೋಡ್ಬೋದು ನೀವು. ಬಟ್ ಓಕೆನೆ, ವೈಟ್ ಔಟ್ಫಿಟ್ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ಬ್ಲ್ಯಾಕ್ ಔಟ್ಫಿಟ್ಗೆ ಅಷ್ಟು ಮ್ಯಾಚಿಂಗ್ ಇಲ್ಲ. ರೆಡಿ ಮಾಡ್ಕೊಳ್ಳೋಂಗಿದ್ರೆ ವೈಟ್ ಔಟ್ಫಿಟ್ನ ರೆಡಿ ಮಾಡ್ಕೊಂಡ್ರೆ, ಅನ್ಲಾಕ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಓಕೆ, ಇದ್ರದ್ದು ಹೇರ್ ಸ್ಟೈಲ್ಗೆ ಮ್ಯಾಚ್ ಆಗ್ತಿದೆ ಆ್ಯಕ್ಚುಲಿ ಬ್ಯಾಕ್ ಪ್ಯಾಕು. ಬಟ್ ಹೆಲ್ಮೆಟ್ ಹಾಕೊಂಡ್ರೆ ಮ್ಯಾಚ್ ಆಗಲ್ಲ ಅನ್ಸುತ್ತೆ. ವೈಟ್ ಔಟ್ಫಿಟ್ಟು ಆ್ಯಕ್ಚುಲಿ ಈ ಇವೆಂಟ್ ಆಡೋದಕ್ಕೆ ವೈಟ್ ಔಟ್ಫಿಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈವೆಂಟ್ ಒಳಗಡೆ ಮಾತ್ರ, ಇಲ್ಲ ವೀಕೆಂಡಿ ಮ್ಯಾಪ್ ಆಡೋರಿಗೆಲ್ಲ ಯೂಸ್ಫುಲ್ ಅನ್ಸುತ್ತೆ. ನೆಕ್ಸ್ಟ್ 45 ಲೆವೆಲಲ್ಲಿ ಬಂದು ಲಿಪ್ಸ್ಟಿಕ್ ಅನ್ನೋದು ಕೊಟ್ಟಿದ್ದಾರೆ. ಬಟ್ ಬ್ಯಾಕ್ ಪ್ಯಾಕ್ ಕೀ ಚೈನ್ ಥರ ಬರುತ್ತಲ್ಲ, ಅದಕ್ಕೆ ಒಂದು ಆ್ಯಡ್ ಮಾಡಿದ್ದಾರೆ. ಇದು ಬೇಡಿತ್ತು ಆ್ಯಕ್ಚುಲಿ. ಬಟ್ ಏನು ಮಾಡೋಣ, ಪ್ಯಾನ್ ಸ್ಕಿನ್ ಅನ್ನೋದು ಕೊಟ್ಟಿದ್ದೇನೆ ಗೈಸ್ ಲೆವೆಲ್ 50ಅಲ್ಲಿ. ಓಕೆ, ಒಂಥರ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟು 60 ಲೆವೆಲಲ್ಲಿ ಬಂದು ಕಾರ್ ಸ್ಕಿನ್ನೇ ನೋಡ್ಬಿಡೋಣ. ಓಕೆನಾ, ಲೆವೆಲ್ 1ಅಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಹಳೆಯ ಕಾಲದ ಕಾರ್ಗಳೆಲ್ಲ ಬರುತ್ತಲ್ಲ ಗೈಸ್, ಆ ಕಾರ್ನ ಒಂದು ಸ್ವಲ್ಪ ಮಾಡಿಫೈ ಮಾಡಿರೋ ಥರ ಮಾನ್ಸ್ಟರ್ ಟ್ರಕ್ಕಿಗೆ ಬಿಟ್ಬಿಟ್ಟಿದ್ದೇನೆ. ಬಟ್ ಆ ಕಾರ್ಗಳೆಲ್ಲ ಹಳೆ ಕಾಲದಲ್ಲಿ ನಾರ್ಮಲ್ ಬೇಸಿಕ್ ಕಾರ್ಗಳಿಗೆಲ್ಲ ಈ ಥರ ಡಿಸೈನಲ್ಲಿ ಕೊಡ್ತಾ ಇದ್ದ. ಹಳೆ ಕಾಲದ ರಾಜನರೆಲ್ಲ ಮನೆಗಳಲ್ಲಿ ಇಟ್ಕೊತಾ ಇದ್ರಲ್ಲ, ಪ್ಯಾಲೇಸ್ಗಳೆಲ್ಲ, ಆ ಥರನ ಮಾನ್ಸ್ಟರ್ ಟ್ರಕ್ಕಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾನೆ BGMI. ಬಟ್ ಓಕೆನೆ, ಲೆವೆಲ್ 1ಅಲ್ಲಿ ನೋಡೋಕ್ಕೆ ಫುಲ್ ಮ್ಯಾಕ್ಸ್ ಆದಾದ್ಮೇಲೆ ಒಂದು ಸ್ವಲ್ಪ ಗೋಲ್ಡ್ ವಿತ್, ಓಕೆ, ಏನೋ ಡೈಮಂಡ್ ಎಲ್ಲ ಶೈನಿಂಗ್ ಆಗೋ ಥರ ಕಾಣಿಸ್ತೇನೆ. ಗೋಲ್ಡ್ ವಿತ್ ವೈಟ್ ಓಕೆನೆ. ಬಟ್ ಮಸ್ತಾಗಿದೆ ಅನ್ನೋ ಥರ ಏನಿಲ್ಲ. ಬಟ್ ನನಗೆ ಓಕೆನೆ ಅನ್ನಿಸ್ತು. ಬಟ್ ಚೆನ್ನಾಗಿರುತ್ತೆ. ಬಟ್ ಬೇರೆ ಲಿವಿಕಲ್ ಮಾತ್ರನೇ ಇರೋದು ಅನ್ಸುತ್ತಲ್ವಾ, ಬೇರೆ ಯಾವುದನ್ನಲ್ಲಿ ಬಿಟ್ಟಿದ್ದೀರಾ. ಓಕೆ, ಇರಂಗಲೆಲ್ಲೂ ಬಿಟ್ಟಿದ್ದಾನೆ ಮಾನ್ಸ್ಟರ್ ಟ್ರಕ್ಕು, ಹೌದಲ್ವಾ, ಬಿಟ್ಟಿದ್ದಾನೆ. ಓಕೆ, ಇರಂಗಲೆಲ್ಲೂ ಇದೆ. ಬಟ್ ಚೆನ್ನಾಗಿದೆ ಗೈಸ್, ಮುಡ್ಸ್ಕೊಂಡು ಓಡಾಡೋಕ್ಕೆ ಕ್ರೇಜ್ ಆಗಿರುತ್ತೆ, ಚೆನ್ನಾಗಿರುತ್ತೆ ತಿರುಗಾಡೋದಕ್ಕೆ. ಬಟ್ ಓಕೆ, ಇದು ಕಿಲ್ಫೀಡ್ ಕೂಡ ಕೊಟ್ಟಿದ್ದಾನೆ. ಓಕೆ, ಎಲಿಮಿನೇಷನ್ನು ಎಫೆಕ್ಟ್. ಓಕೆ,
ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಬಂದು ಗನ್ ಸ್ಕಿನ್ ಗೈಸ್. ಗನ್ ಸ್ಕಿನ್ ಬಂದು QBZ ಅನ್ನೋದು ಕೊಟ್ಟಿದ್ದಾನೆ. ಸೀರಿಯಸ್ಲಿ QBZ ಬಂದು ಓಕೆನೆ, ಬಟ್ ಫುಲ್ ಮ್ಯಾಕ್ಸ್ ಮಾಡೋದಾದ್ಮೇಲೆ ಅಲ್ಲಿ ಏನೋ ಒಂದು CD ಅನ್ನೋದು ಬರುತ್ತಲ್ಲ ಗೈಸ್, ಅದನ್ನ ಆ್ಯಡ್ ಮಾಡಿಟ್ಟಿದ್ದಾನೆ ಮ್ಯೂಸಿಕ್ ತಕ್ಕಂಗೆ. ಒಂದು ಆವಾಗಲೇ ಎಮೋಟ್ ನೋಡಿದ್ರಲ್ಲ, ಅದಕ್ಕೆ ಮ್ಯಾಚ್ ಆಗೋ ಥರ ಗನ್ ಸ್ಕಿನ್ ಬಿಟ್ಟಿದ್ದಾನೆ ಏನಂತ ಗೊತ್ತಿಲ್ಲ, ಬಟ್ ಓಕೆನೆ. ಆ CD ಮೇಲೆ ಒಂದು ಲಿಪ್ಸ್ಟಿಕ್ ಮಾರ್ಕ್ ಅನ್ನೋದು ಹಾಕಿದ್ದಾರೆ, ಒಂದು ಚುಮ್ಮಾ ಕೊಟ್ಟಿದ್ದಾರೆ ಗೈಸ್ ಆ CD ಮೇಲೆ ಅನ್ನೋದು. ನೆಕ್ಸ್ಟ್ ಇದಕ್ಕೆ ಕಿಲ್ ಫೀಡ್ ಕೂಡ ಇದೆ. ಇದ್ರದ್ದು ಕಿಲ್ ಎಫೆಕ್ಟ್ ಕೂಡ ಮ್ಯೂಸಿಕ್ ರನ್ ಆಗೋ ಥರ ಒಂದು ಕಿಲ್ ಎಫೆಕ್ಟ್ ಕೂಡ ನೋಡ್ತಾ ಇರ್ಬೋದು. ಹಿಂಗೆ ನೋಡಿ, ಮ್ಯೂಸಿಕ್ ಸಿಂಬಲ್ ಎಲ್ಲ ಹೋಗ್ತಾ ಇರೋದು ಅದರಲ್ಲಿ. ಚೆನ್ನಾಗಿದೆ, ಓಕೆ. QBZ ಓಕೆ, QBZ ಗನ್ ಸ್ಕಿನ್ ಇಲ್ದಿರೋರಿಗೆ ಓಕೆನೆ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ನೆಕ್ಸ್ಟ್ ಬಂದು ನಮಗೆ BGML ಏನೋ ಈವೆಂಟ್ ಅನ್ನೋದಂತೂ ತರಲ್ಲ, ಬಟ್ PUBG ಮೊಬೈಲಲ್ಲಿ ನೋಡ್ಬೋದು ನೀವು ಇಲ್ಲಿ ಈವೆಂಟ್ಗಳು ಯಾವ ಥರ ಕಾಣಿಸ್ತಿದೆ ಅಂತ. ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್. ಈವೆಂಟ್ ಎಲ್ಲ ಮುಗಿಸ್ಕೊಂಡು ಎಮೌಂಟ್ ಎಲ್ಲ ಫ್ರೀಯಾಗಿ ಸಿಗೋ ಥರಲ್ಲ ಇದೆ. ಎಮೌಂಟ್ ನೋಡ್ಸೋಕ್ಕಾದ್ರೆ ತೋರಿಸ್ತೀನಿ ರೀ, ಈಗ ಟೈಮಿಂಗ್ ಸರಿ ಇದೆ, ಬಟ್ ಪರ್ಮನೆಂಟಾಗಿ ಕೊಡ್ತಾನೆ ಇಲ್ಲ ಎಮೌಂಟು. ಓಕೆ ನೋಡಿ ಯಾವ ಥರ ಇದೆ ಈ ಎಮೌಂಟ್ ಎಲ್ಲ. ಒಂದು ಈವೆಂಟ್ ಎಲ್ಲ ಆಡಿಸಿ ಒಂಥರ ಈ PUBG ಮೊಬೈಲಲ್ಲಿ ಏನೇನೋ ಕೊಡ್ತಾನೆ ಗೈಸ್. ನಮ್ಮ BGML ಯಾಕೆ ಕೊಡ್ತಾಯಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗಂತೂ, ಬಟ್ ಓಕೆ, ಏನೋ ಒಂದು ಎಮೌಂಟ್ ಅನ್ನೋದು ಬಿಟ್ಟಿದ್ದಾನೆ. ನೆಕ್ಸ್ಟು ಒಂದು ಒಂದು ಪ್ಯಾರಾಶೂಟ್ ಅನ್ನೋದು ಬಿಟ್ಟಿದ್ದಾನೆ. ಔಟ್ಫಿಟ್ಸ್ ಅನ್ನೋದು ಆ್ಯಡ್ ಮಾಡಿದ್ದಾನೆ ಗೈಸ್, ಇಲ್ಲಿ ನೋಡ್ಬೋದು. ನಮಗೆ ಬಂದು ಇದನ್ನ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. ನಾನು ಇವಾಗ ತೋರಿಸ್ತೀನಿ ನೋಡಿ BGML ಯಾವ ಥರ ಕೊಟ್ಟಿದ್ದಾನೆ ಏನು ಅಂತ. ನಮ್ಮ BGML ಇದು ಗೊತ್ತಲ್ವಾ ಗೈಸ್, ಈ ಮುಂದೆನೇ ಎಕ್ಸ್ಪ್ಲೇನ್ ಮಾಡಿದೆ ಅನ್ಸುತ್ತೆ, ಬಟ್ ಇದ್ರದ್ದು 4.2 ಅಪ್ಡೇಟ್ ಬಂದು ನಾನು ವೀಡಿಯೋಸ್ ಹಾಕ್ತೀನಿ. ಇದ್ರದ್ದು ಫ್ಯೂಚರ್ಸ್ ಎಲ್ಲ, ಕಾಂಪೌಂಡ್ ಎಲ್ಲ ಹೆಂಗೆ ಎತ್ತೋದು, ಯಾವ ಥರ ಏನು ಅಂತ ಗೇಮ್ ಪ್ಲೇ ಆಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡದಲ್ಲಿ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಕನ್ನಡದಲ್ಲಿ ನೋಡ್ಬೇಕಂತ ಹೇಳಿದ್ರೆ. ಆವಾಗಲೇ ನಾನು PUBG ಮೊಬೈಲಲ್ಲಿ ತೋರಿಸಿದ್ನಲ್ಲ ಗೈಸ್, ಈ PUBG ಮೊಬೈಲಲ್ಲಿ ತೋರಿಸಿರೋದನ್ನ ನಮ್ಗೆ ಇಲ್ಲಿ BGML ಯಾವ ಥರ ಬಿಟ್ಟಿದೆ ನನಗೆ ಆ್ಯಕ್ಚುಲಿ ಇಲ್ಲಿ. ಓಕೆನಾ, ಇಲ್ಲಿ ನೋಡಿ ಯಾವ ಥರ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬರೋದು. ಓಕೆ, ಇಲ್ಲಿದೆ ನೋಡಿ, ಪೆಂಗ್ವಿನ್ ಔಟ್ಫಿಟ್ಟು ಮತ್ತು ಮಿನಿ ಗನ್ ಸ್ಕಿನ್ ನಮಗೆ ಬಂದು ಈ ಕೂಪನಲ್ಲಿ ರೆಡಿ ಮಾಡ್ಕೊಳ್ಳೋದರ ಬಿಟ್ಟಿದ್ದಾನೆ. ಅದರಲ್ಲಿ ಬಂದು ತುಂಬ ಹೇಳ್ತಾ ಹೋಗ್ತಾ ಇರ್ಬೋದು ಗೈಸ್. ಈ PUBG ಮೊಬೈಲ್ಗೂ ಮತ್ತು BGMI ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಈವೆಂಟ್ಗಳೆಲ್ಲ ಬಿಟ್ಟು, ಈವೆಂಟ್ಗಳೆಲ್ಲ ಔಟ್ಫಿಟ್ಟು, ಫ್ರೀ ಗನ್ ಸ್ಕಿನ್ನು, ಪ್ಯಾರಾಶೂಟ್ಸು, ಏನೇನೋ ಈವೆಂಟ್ ಬಿಡ್ತಾ ಇರ್ತಾನೆ PUBG ಮೊಬೈಲಲ್ಲಿ. ಬಟ್ ನಮ್ಮ BGMI ಇಲ್ಲ. ಎಕ್ಸಾಂಪಲ್ ಸುಮ್ಮನೆ ತೋರಿಸಿದೆ. ಬಟ್ ನಮ್ಗೆ ಇನ್ನೊಂದು ಏನಂತಂದರೆ ಇಲ್ಲಿ ಓಕೆ, ಅನಾಮಿಕಾ ವಾಯ್ಸ್ ಪ್ಯಾಕ್ ಅನ್ನೋದು ಬಿಟ್ಟಿದ್ದಾನೆ ಗೈಸ್. ಇದನ್ನು ಫ್ರೀಯಾಗಿ ನಾವು ರೆಡಿ ಮಾಡ್ಕೋಬೋದು, ಈ ವಾಯ್ಸ್ ಪ್ಯಾಕ್ನ, ಈ ಔಟ್ಫಿಟ್ ಆಗಲಿ ಈ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಂಡು ಪಾಪ್ಯುಲಾರಿಟಿ ಅನ್ನೋದೆಲ್ಲ ಸಿಗುತ್ತೆ. ನನಗೆ ಗೊತ್ತಿರೋ ಅನಾಮಿಕಾ ಒಂದು ಔಟ್ಫಿಟ್ ಬಿಟ್ಟಿದ್ದಲ್ಲ, ಅದ್ರ ವಾಯ್ಸ್ ಪ್ಯಾಕ್ ಅನ್ನೋದು ಬಿಟ್ಟಿದ್ದಾರೆ ಇಲ್ಲಿ. ಕೇಳಿಸ್ಕೊಳ್ಳೋಣ ಒಂದ್ಸರಿ ಯಾವ ಥರ ಇದೆ ಏನು ಅಂತ. ಓಕೆ ಸರಿ ಇವರು, ಆಯ್ತು ಮೇಡಮ್. ಓಕೆ, ಇದೇ ಥರ ಎರಡೇ ವಾಯ್ಸ್ ಇರುತ್ತೋ ಇಲ್ಲ ತುಂಬ ವಾಯ್ಸ್ ಇರುತ್ತೋ ಏನಂತ ಗೊತ್ತಿಲ್ಲ ನನಗೆ, ಬಟ್ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ನನಗೂ ಐಡಿಯಾ ಇಲ್ಲ. ಓಕೆ ಇದು 4-5 ವಾಯ್ಸ್ ಪ್ಯಾಕ್ ಇದೆ ಅನ್ಸುತ್ತೆ ಅದರದ್ದು ಆ್ಯಕ್ಚುಲಿ. ನೋಡಿ ಇದ್ರೊಳಗಡೆ ಹೋಗಿ ತಕ್ಷಣ ಗೊತ್ತಾಗುತ್ತೆ ನಮಗೆ. ನೋಡಿ ಇದ್ರಲ್ಲಿ ಬಂದು ಒಂದು 4 ವಾಯ್ಸ್ ಪ್ಯಾಕ್ ಅನ್ನೋದು ಬಂದಿದ್ದಾರೆ. ಅದು ಕಾರ್ಡ್ ಏನಾದರೂ ನಾವು ರೆಡಿ ಮಾಡ್ಕೊಂಡ್ರೆ ಈ ವಾಯ್ಸ್ ಪ್ಯಾಕ್ ಅನ್ನೋದು ಸಿಗುತ್ತೆ. ನಿಮ್ಗೆ ಇಷ್ಟ ಆದರೆ ರೆಡಿ ಮಾಡ್ಕೊಳ್ಳಿ, ಮ್ಯಾಚ್ ಆಡ್ಬಿಟ್ಟು ಆ ಕಾಯಿನ್ಸ್ನ ಕೂಪನ್ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೆಡಿ ಮಾಡ್ಕೊಳ್ಳೋ ಥರ ಬಿಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಇನ್ನೇನು ಗೈಸ್, ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ವಿಡಿಯೋ. ಇದೇ ಥರ ನೆಕ್ಸ್ಟ್ ಫ್ಯೂಚರ್ಸ್ ವೀಡಿಯೋಸ್ ನೋಡ್ತಾ ಇರಬೇಕಂದ್ರೆ ನಾನೆಲ್ಲ ಆಲ್ರೆಡಿ ಹೇಳಿದ್ದೀನಿ ಅನ್ಸುತ್ತೆ. ನೆಕ್ಸ್ಟು 4.2 ಅಪ್ಡೇಟ್ ಬಗ್ಗೆ ವೀಡಿಯೋಸ್ ಬರ್ತಾ ಇರುತ್ತೆ. ಹಂಗೆ A17 ರಾಯಲ್ ಪಾಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಇದೇ ಥರ ವೀಡಿಯೋಸ್ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರನ್ನ ಕನ್ನಡಿಗರಿಗಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಏನು ಮಾಡ್ಕೊತೀನಿ. ದಿಸ್ ಯೋರ್ ಬಾಯ್ ಬೆಟಾಕ್ಸಿಕ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಸಿ ಯು ಸೂನ್ ಗೈಸ್.